ಈ ಕಡೆ ತಿರ್ಗು. ಗೈಸ್ ಏನ್ ಗೈಸ್ ಇದು ಕಟ್ಟಿಂಗು. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಒಂದು ಮುತ್ತಿನ ಕಥೆಯ ಹೇಳಿತು. ಹಾಯ್ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಿನ್ನೆ ಬಂದು ಮಲ್ಲಿಗೆ ಇವಾಗ ಬೆಳಗ್ಗೆನೆ ಎದ್ದಿದ್ದೀವಿ. ಆ್ಯಕ್ಚುಲಿ 5 o'clock ಎದ್ದೇಳಬೇಕಾಗಿತ್ತು, ಬಟ್ ಎದ್ದೇಳಕ್ಕಾಗಲಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಕ್ಕ ಮತ್ತು ಬಾವ ಅದು ವ್ರತ ಏನೋ ಮಾಡ್ತಾಯಿದ್ರು, ಅದು ಮುಗ್ದೋಗಿ ನಾನ್ ವೆಜ್ ತಿನ್ನೋಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮಲ್ಲಿಕಾ ಬಿರಿಯಾನಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೊಸಕೋಟೆಗೆ ಹೋಗ್ಬೇಕು ಅಂದ್ಕೊಂಡಿದ್ದು, ಬಟ್ ನಮ್ಮ ಬಾವ ಅವ್ರಿಗೆಲ್ಲ ಇದಾಗಲ್ಲ, ಅಲ್ಲಿ ಸೆಟ್ ಆಗಲ್ಲ, ಮಲ್ಲಿಕಾ ಸೆಟ್ ಆಗುತ್ತೆ ಅಂದ್ಬಿಟ್ಟು ಮಲ್ಲಿಕಾಗೆ ಹೋಗ್ತಾ ಇರೋದು. ಇವಾಗ ನನ್ನ ಜೊತೆ ನಮ್ಮ ಬಾವ, ನಮ್ಮ ಬಾಸ್, ನಾವಿವತ್ತು ಡಯಟ್. ಅಯ್ಯ ಹೌದು, ನಾವಿವತ್ತು ಫುಲ್ ತಿನ್ಬೇಕಾ ಹಾಫ್ ತಿನ್ಬೇಕಾ? ಇವತ್ತು ಫುಲ್ ಚೀಟ್ ಮೀಲ್ ಇವತ್ತು. ಸಾರಿ ಬ್ರೋ, ನಾನು ಹಾಫ್ ತಿಂತೀನಿ, ಹಾಫ್ ಕೊಟ್ಟಿಲ್ಲ ಅಂದರೆ ಸೈಲೆಂಟಾಗಿ ಕುತ್ಕೊಂಡಿರ್ತೀನಿ ನಾನು. ಹಿಂಗಿದೆ ಗೈಸ್, ಇವಾಗ ಏನಿದ್ರು ಮಲ್ಲಿಕಾಗ ಹೋಗಿ ಚೆನ್ನಾಗೆ ತಿನ್ಬಿಟ್ಟು ನೋಡೋಣ. ಇವತ್ತು ಸಂಡೇ ಚೀಟ್ ಮೀಲ್ ಇವತ್ತು, ಸೊ ಅದಕ್ಕೇನು ಟೆನ್ಷನ್ ಇಲ್ಲ. BCA ರಿಪೋರ್ಟ್ ತಗೊಂಡು ಮಾಡ್ತಾ ಇದ್ದೀವಿ. ಮಾಡಬೇಡ ಅಂದರೆ ಹೇಳು, ತಿನ್ನೋದೇ ಬೇಡ. ನಾನು ಹಂಗೆ ಕುಂತ್ಬಿಟ್ಟಿದ್ದೀನಿ. ಹಾಗೆ ಗೈಸ್ ಚೀಟ್ ಮೀಲ್ ಇರೋದಕ್ಕೋಸ್ಕರ ಚೀಟ್ ಮಾಡ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ. ಸಂಡೇ ಅದೆಲ್ಲ ಕೌಂಟ್ ಆಗಲ್ಲ ಗೈಸ್, ಯಾಕಂದ್ರೆ ಚೀಟ್ ಮೀಲ್ ಮಾಡ್ಬೋದು. ಇವಾಗ ಏನಿಲ್ಲ ಗೈಸ್, ಏನು 115 days ಚಾಲೆಂಜ್ ಅಲ್ಲ ಅದು. ಮಂತ್ಲಿ 2 ಚೀಟ್ ಮೀಲ್ಸ್. ಮಂತ್ಲಿ 2 ಚೀಟ್ ಮೀಲ್ಸ್. ಚೀಟ್ ಮೀಲ್ಸ್, ಚೀಟ್ ಡೇ ಅಲ್ಲ, ಚೀಟ್ ಮೀಲ್ಸ್ ಅಂದ್ರೆ 1 ಮೀಲ್ ಚೀಟ್ ಮಾಡ್ಬೋದು ಆ ಥರ. ಇವ್ ನವೀನ್ ಕರೆದೆ, ನವೀನು ಹೊಸಕೋಟೆ ಬರ್ತೀನಿ ಅಂತಿದ್ದ. ಮಲ್ಲಿಕಾ ತಿಂದು ಬೇಜಾರಾಗ್ಬಿಟ್ಟೈತಂತೆ. ಸರಿ ಪಾಪ ಮಲ್ಕೊಳಪ್ಪ ನೀನು ಅಂತೇಗೆ ಅಂದ್ಬಿಟ್ಟು ಕರೆಯಕ್ಕೆ ಹೋಗಿಲ್ಲ ಗೈಸ್. ಕೊನೆಗೂ ಮಲ್ಲಿಕಾಗೆ ಬಂದಿದ್ದೀವಿ ಗೈಸ್. ಆ ಥರ ಕ್ರೇಜಿ ಆಗಿ ಮಾಡ್ಬಿಟ್ಟಿದ್ದಾನೆ ಇವನು. ಪಾರ್ಕಿಂಗು ಪ್ರತಿ ಡಿಫ್ರೆಂಟ್ ಆಗಿರುತ್ತೆ. ಅದೇ ಬಿರಿಯಾನಿ ಮಾಡ್ತಾನೆ ಇದ್ದಾನೆ, ಡೆವಲಪ್ ಮಾಡ್ತಾನೆ ಅವನೇ. ಇದೆಲ್ಲ ನೋಡ್ಕೊಂಡು ನಾವು ಬಿಸ್ನೆಸ್ ಹಾಕೋಣ ಅನ್ಕೊಂಡ್ಬಿಡ್ತೀವಿ. ಅದೇ ಸ್ಪೆಷಲ್ ಮಾಡಿದಾನೆ. ನೋಡಿ ಇನ್ನೊಂದು ತಾರಲ್ಲಿ ನಿಂತೈತೆ ನಮ್ದು ತಾರ ಗೈಸ್. ಯಾವ ಲೆವೆಲ್ ಡೆಡಿಕೇಶನ್ ನಮ್ದು ಅಂದರೆ ಇಬ್ರು ಶೇರ್ ಮಾಡ್ತಾ ಇದೀವಿ ಒಂದಲ್ಲೇ. ನಮ್ಮ ಬಾವ ಒಂದು ಇಸ್ಕೊಂಡವ್ರೆ, ನಾವಿಬ್ರು ಒಂದು ಇಸ್ಕೊಂಡಿದ್ದೀವಿ. ಇದರಲ್ಲೇ ಶೇರಿಂಗ್. ಏನಕ್ಕೆ ಅಂದರೆ ಸುಮ್ಮನೆ ಏನಕ್ಕೆ 115 days ತಗೊಂಡ್ಬಿಟ್ಟಿದ್ದೀವಿ, ಜಾಸ್ತಿ ಏನಕ್ಕೆ ತಿನ್ನೋದು, ಮತ್ತೆ ನಾವೇ ಹೋಗಿ ಕಲಿಸ್ಬೇಕು, ಯಾಕೆ ರಿಸ್ಕ್ ಅಂದ್ಬಿಟ್ಟು. 115 days ಆದಮೇಲೆ 2 ಪ್ಲೇಟ್ ಹೊಡಿತೀವಿ ಒಬ್ಬರು. ಪಕ್ಕ ಅದು KFC ಎಲ್ಲ ತಿನ್ಬಿಡೋದೆ. ಇದು 1200 ಕ್ಯಾಲರೀಸ್ ಇರುತ್ತೆ. ಇವಾಗ ಡಿವೈಡ್ ಮಾಡಿದ್ರೆ 600 ಚೂರು ಕಮ್ಮಿ ಆಗ್ಬೋದು. 1200. ಇವಾಗ ಕಬಾಬು ತಿಂತೀವಲ್ಲ 1200 ಆಗುತ್ತೆ. ಏನಿರು ಡೈರೆಕ್ಟ್ ಮನೆಗೆ ಹೋಗಿ ಒಂದು 600 ಕ್ಯಾಲರೀಸ್ ತಿನ್ಬಿಡೋದು ಅಷ್ಟೇ. ಇರಿ ಆಮೇಲೆ ಮಾತಾಡ್ತೀನಿ. ಇವಾಗ ಫುಲ್ ಬಾಯಿ ನೀರು ಬರ್ತೈತೆ, ತಡೆಯೋಕ್ಕಾಗ್ತಲ್ಲ. 2 ವಾರದಿಂದ ಏನೂ ತಿಂದಿಲ್ಲ ಗೈಸ್, ಏನೂ ತಿಂದಿಲ್ಲ ಅಂದರೆ ಆಚೆ. ಅದಕ್ಕೋಸ್ಕರ ವಾಂಚ್ಬಿಡೋಣ, ಆಮೇಲೆ ಬೀಡ ಗಿಡನ ಐಸ್ ಕ್ರೀಮ್ ಏನೋ ತಿನ್ಕೊಂಡು ನೋಡೋಣ. ಗೈಸ್ ಬಿರಿಯಾನಿ ತಿಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಹೋಗಿ ಒಂದು ಕಾಲು ಸೂಪ್ ಕುಡಿಯೋಣ ಅಂತಿದ್ದೀವಿ. ಅದು ಹೇಳ್ತಿ ಗೈಸ್, ನಾವೇನು ಜಂಕ್ ತಿಂತಲ್ಲ ನಾವು. ಹೋಗಿ ಒಂದು ಕಾಲು ಸೂಪ್ ಕುಡ್ದು ಆಮೇಲೆ ಗಿಡ ತಿನ್ಬಿಟ್ಟು ಹೋಗ್ಬಿಡೋಣ. ಪೀಸ್ ಗೈಸ್. ನಮ್ಮ ದುರಾದೃಷ್ಟ ಇಲ್ಲ, ದೇವರೇ ನಮಗೆ ಇಂಡಿಕೇಶನ್ ಕೊಡ್ತಾರೋ ಏನೋ. ಬೇಡ ಮರಿ ಕಾಲು ಸೂಪ್ ಇಲ್ಲ, ಹೋಗೋನ್ ಕಳಿಸ್ಬಿಟ್ರು. ತಿನ್ಬೇಡ, ಜಾಸ್ತಿ ತಿನ್ಬೇಡ ಅಂತ ಹೇಳ್ಬಿಟ್ಟವ್ರು ದೇವರು. ಅದಕ್ಕೆ ಕಾಲು ಸೂಪೇ ಖಾಲಿ ಆಗ್ಬಿಟ್ಟೈತೆ. ಏನಿಲ್ಲ, ಇನ್ನು ಹೋಗಿ ಗಿಡ ತಿನ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇ, ಬೇರೆ ಏನು ಆಪ್ಷನ್ನೇ ಇಲ್ಲ. ಇನ್ನೊಂದು ಬಿರಿಯಾನಿ ತಿನ್ನೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ನಮ್ಮ ಕರ್ಮ ಅದು. ಬನ್ನಿ ಹೋಣ ಚಾಲೆಂಜ್ ಗೈಸ್. ಬೀಡ ಕಲರ್ ನೋಡಿ ಒಂದು ಚೀಟ್ ಮಾಡ್ತಾವ. ಏನು ಮಾಡೋಕ್ಕಲ್ಲ, ದಿಸ್ ಇಸ್ ಅ ಚೀಟ್ ಮೀಲ್. ದಿಸ್ ಇಸ್ ಮೈ ಚಾಕ್ಲೇಟ್ ಬೀಡ. ಚೇರ್ಸ್. ಸರಿ, ಏನ್ ಟೇಸ್ಟ್ ಇತ್ತು ಅಂತೀಯಾ? ಏನ್ ಟೇಸ್ಟ್ ಗೊತ್ತಾ? ಕಬಾಬ್ ಅಂತೂ ಒಳ್ಳೆ ಟೇಸ್ಟ್ ಮಗ. ಈ ಇವತ್ತೇನೋ ಚೆನ್ನೈಯಲ್ಲಿ ಮಲ್ಲಿಕಾ ಬಿರಿಯಾನಿ ಇದೆಯಾ? ನಿಮ್ ಚೆನ್ನೈಯಲ್ಲಿ ಮಲ್ಲಿಕಾ ಬಿರಿಯಾನಿ ಇದೆಯಾ?
ಲಾಸ್ಟ್ ಅಲ್ಲಿ ಒಂದು ಚಾಕ್ಲೇಟ್ ಬೀಡ ಹಾಕೊಂಡ್ವಿ ಮಚಾ ಚಾಕ್ಲೇಟ್ ಬೀಡ ಹಾಕೊಂಡಿದ ತಕ್ಷಣ ಆಹಾ ಸ್ವರ್ಗ. ಗೈಸ್ ನವೀನ್ ಬಂದವನಿ ಆಸ್ ಯೂಶುವಲ್. ನೋಡಿ ಅವನು ದಡಿ ಬಾಯ್. ಮಗೇನಿದು ಟೀ ಹತ್ರ ಹೋಗ್ಬೇಕು, ಅಲ್ಲಿ ಬರ್ತಾರಂತೆ ವಾಯ್ಸ್. ನೀನ ಇದು ನಾನು ಯಾವ್ದೋ ನನ್ನ ಮಗ ಯಾರಪ್ಪ ಈ ಥರ ಹೇರ್ ಸ್ಟೈಲ್ ಮಾಡ್ತಾನೆ ಅನ್ಕೊಂಡೆ. ಗೈಸ್ ನನಗೆ ಗೇಲಿ ಮಾಡ್ತಾನೆ ಬೇವರ್ಸಿ ನನ್ನ ಮಗ. ನೋಡಿ ಸೇಮ್ ಆ ಟೀ ಶರ್ಟ್ ನೋಡಿ, ಅಸ್ಥೆಟಿಕ್ ಟೀ ಶರ್ಟ್. ಅಸ್ಥೆಟಿಕ್ ಅವ್ರಿಗೆ ಏನೇನು ಕ್ವಾಲಿಟೀಸ್ ಬೇಕೋ ಎಲ್ಲ ನಿಜ ಹೇಳ, ಅವ್ನಿಗಿರೋ ಅಸ್ಥೆಟಿಕ್ ಕ್ವಾಲಿಟೀಸ್ ಇಲ್ವಾ? ಅಸ್ಥೆಟಿಕ್ ಕ್ವಾಲಿಟೀಸ್ ಇದೆ, ಬಟ್ ಈ ಟೀ ಶರ್ಟ್ ಅಸ್ಥೆಟಿಕ್ ಅವನು ಕ್ವಾಲಿಟೀಸ್ ಇದೆ ತಾನೆ. ಬೆಡ್ ಮೇಲೆ ಹಿಂಗೆ ಕುತ್ಕೊಳ್ಳೋದು, ಹಿಂಗೆ ಕಾಲುಗಳು ಮಡ್ಚ್ಕೊಂಡು ಈ ಬ್ಯಾಗ್ ಹಾಕೊಳ್ಳೋದು, ಇಲ್ಲೆಲ್ಲ ಹಿಂಗೆ ಹಿಂಕೊಳ್ಳೋದು, ಸ್ಪೈಡರ್ ಮ್ಯಾನ್ ಡ್ರೆಸ್ ಹಾಕೋದು, ಎಲ್ಲ ತರ ಕ್ವಾಲಿಟೀಸ್ ಐತೆ ಗೈಸ್ ಅವ್ನಿಗೆ. ಗೈಸ್ ಟಾಟಾ ಟೀ ಹತ್ರ ಬಂದ್ವಿ. ನಾನು ನೋಡ್ರೆ ಮಸಾಲೆ ಪುರಿ ಇಸ್ಕೊಂಡಿದ್ದೀನಿ, ನವೀನು ಪಾನಿಪುರಿನ ಏನೋ ಆರ್ಡರ್ ಮಾಡೋನೆ. ಚೀಟೆ ತಿಂದು ಎತ್ಬಿಡೋಣ, ನೋಡೋಣ ಏನಾಗುತ್ತಾ. ಗೈಸ್ ಇನ್ನೊಂದು ವ್ಲಾಗರ್ ನೋಡ್ತೀರಾ? ಹೇಳೋ ಗೈಸ್, ಇವನು ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಬಿಟ್ಟೆ. ಯಾಕೆ ಹಂಗಾಡ್ತಾ ಇದೆಯಾ ಹುಡುಗಿನ ನೀನು? ಫೋನ್ ತಗೊಂಡಿದ್ದು ನಾಳೆಯಿಂದ ಸ್ಟಾಪ್ ಮಾಡಿಬಿಟ್ಟವನೆ. ಹೇಳ್ಬಿಡ, ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು? ಸ್ಟಾಪ್ ಮಾಡಿಲ್ಲ, ಫೋನ್ ಇದ್ದಿಲ್ಲ ಏನು ಗೈಸ್. ಇವನು ಸ್ಟಾರ್ಟಿಂಗ್ 2 ದಿನ ಹಾಕ್ಬಿಟ್ಟ ಮಸ್ತಾಗೆ, ಇವಾಗ ನೋಡಿ ಸ್ಟಾಪ್ ಮಾಡೋನೆ. ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಐಫೋನ್ ತಗೊಂಡಿದ್ದೆ. ಅದೇ ಖುಷಿಗೆ ನಡಿ ಮಂಜೆ ಕಬ, ಅದೇ ಖುಷಿಗೆ. ಏನೋ ಅದು ಗೈಸ್, ಏನು ಸೆಕ್ಸಿಯಾಗಿ ಕಾಣಿಸ್ತಾ ಇಲ್ಲ ಅವನು. ಯಾರಾದ್ರೂ ಹುಡುಗಿರ್ಬೇಕಾ? ಫ್ಯಾಮಿಲಿ ನೋಡ್ತಾರ, ಪರವಾಗಿಲ್ಲ. ಹುಡುಗನೇ ತಾನೆ ನೀನು. ಈ ಕಡೆ ತಿರ್ಗು. ಗೈಸ್ ಏನ್ ಗೈಸ್ ಇದು ಕಟ್ಟಿಂಗು? 9 months ಗೈಸ್. ಇಲ್ಲಿ ನೋಡಿ ನಮ್ಮ ಯಶವಂತದ್ದು ಹೊಸ ಫೋನ್. ಇನ್ಮೇಲೆ ಫುಲ್ ವ್ಲಾಗ್ಸ್. 128 GB ತಾನೆ ಇದು, 128. ಆದರೆ ನೀನು ಅದು ಸ್ಟೋರೇಜು ಟಕ್ ಅಂತ ವಿಡಿಯೋ ಹಾಕಿದ ತಕ್ಷಣ ಕ್ಲಿಯರ್ ಮಾಡ್ಬಿಡು. ಅದೇ ಟಕ್ ಅಂತ ಡಿಲೀಟ್ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ ಇದೆ. 256 ಎಲ್ಲ ಹುಡುಕಿದ್ದು ಎಲ್ಲೂ ಇಲ್ಲ ಅಂತ. 15 256 ಹುಡುಕ್ದ? ಸಿಕ್ಕೇ ಇಲ್ಲ. ಸಿಗತ್ತೋ ಕ್ರೋಮನಲ್ಲಿ? ಹೋಗ್ಬೇಕು ನೀನು. ನಮ್ಮಪ್ಪ ಎಷ್ಟು ಗೊತ್ತಾ? ಎಷ್ಟು 15 256 ಗೈಸ್. ಟಾಟಾ ಟೀ ಮುಗಿಸ್ಕೊಂಡು ಮನೆಗೆ ಹೊಡ್ತಾ ಇದೀವಿ ಗೈಸ್. ಇವತ್ತೇನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಸ್ವಲ್ಪ ಟಯರ್ಡ್ ಆಗಿತ್ತು. ಆಮೇಲೆ ಸ್ವಲ್ಪ ಜ್ವರ ಥರ ಬೇರೆ ಆಗ್ಬಿಟ್ಟಿತ್ತು. ಫ್ರೆಂಡ್ಸ್ ಜೊತೆ ಜಾಸ್ತಿ ಟೈಮ್ ಆಮೇಲೆ ಒಳ್ಳೆ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ದೆ. ಲೈಕ್ ಸ್ವಲ್ಪ ಕ್ವಾಲಿಟಿ ಅದೇ ನಾನು ಯಾವಾಗಲೂ ಹೇಳ್ದಂಗೆ ಸ್ವಲ್ಪ ಬಿಸ್ನೆಸ್ ಬಗ್ಗೆ ಆಗಲಿ, ಯಾವುದೋ ಕೆಲಸದ ಬಗ್ಗೆ ಆಗಲಿ ಐಡಿಯಾಸ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆನೇ ಆಯಿತು. ನಾನು ಅದನ್ನ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ನೋಡೋಣ, ಇವತ್ತು ಎಷ್ಟು ಆಗುತ್ತೋ ಅಷ್ಟು ಮಾಡ್ತೀನಿ. ಮಿಕ್ಕಿದ್ದು ನಾಳೆ ಮಾಡ್ತೀನಿ. ನಾಳೆ ಶಿವಾಜಿನಗರಕ್ಕೆ ಬೇರೆ ಹೋಗ್ಬೇಕು, ಅದೊಂದು ಗೋಳ ಐತೆ. ನೋಡೋಣ ಗೈಸ್, ಏನಾದ್ರು ಕಂಟಿನ್ಯೂ ಮಾಡೋ ಥರ ಇದೆ ಮಾಡ್ತೀನಿ, ಇಲ್ಲಾಂದರೆ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಡೈಲಿ ವ್ಲಾಗ್ ಮಾಡೋದು ದೇವರಾಣೆ ಈಸಿ ಅಲ್ಲ. ನಾನು ಯಾವಾಗಲೂ ಹೇಳ್ದಂಗೆ ತುಂಬ ಕಷ್ಟ ಆಗ್ತೈತೆ. ಒಂದೇ ಒಂದು ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇರುತ್ತೆ, ಅದು ಬಟನ್ನ ಪ್ರೆಸ್ ಮಾಡಿಬಿಟ್ರೆ ನಮಗೂ ಖುಷಿ. ಆಮೇಲೆ ಒಂದು ವ್ಯೂಸ್ ನೋಡಿಬಿಟ್ರೆ ನಮಗೂ ಖುಷಿ. ಬೇರೆಯವ್ರಿಗೆ ಶೇರ್ ಮಾಡಿಬಿಡಿ, ಅಷ್ಟೇ ನಾನು ಕೇಳ್ಕೊಳೋದು. ಸಿಗೋಣ ಗೈಸ್. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಅಷ್ಟೇ, ಇವಾಗ ಏನು ಹೇಳಕ್ಕೆ ಬಂದೆ ಅಂದರೆ, ಒಂದು ಗೈಸ್ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಹೆಂಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ಇವಾಗ ಫಸ್ಟ್ ಚಿಕ್ಕ ವಯಸ್ಸಲ್ಲಾಗಿದ್ದರೆ ಏನೋ ಮಾತಾಡ್ತಾ ಇದ್ವಿ, ಏನೋ ಲೈಕ್ ಲಾಜಿಕ್ಲೆಸ್ ಏನೋ ಮಾತಾಡ್ತಾ ಇದ್ವಿ. ಇವಾಗ ಕುತ್ಕೊಂಡ್ರೆ ಫ್ರೆಂಡ್ಸು ಏನು ಮಾತಾಡ್ತೀವಿ ಅಂದರೆ ಬಿಸ್ನೆಸ್ ಏನು ಮಾಡೋದು, ಕೆಲ್ಸಕ್ಕೆ ಏನು ಮಾಡೋದು, ಹೈಯರ್ ಸ್ಟಡೀಸ್ ಮಾಡಬೇಕಾ, ಕೆಲಸ ಮಾಡಬೇಕಂದ್ರೆ ಏನು ಮಾಡಬೇಕು, ಯಾವ ಥರ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ಗೆ ಐಡಿಯಾಸ್. ಇವಾಗ ನನ್ನ ಹತ್ರ ಇರೋ ಐಡಿಯಾ ಬೇರೆಯವ್ರಿಗೆ ಶೇರ್ ಮಾಡಿ, ಆ ಥರ ಆಗಿದೆ ಇವಾಗ. ಫಸ್ಟ್ ಆಗಿದ್ದಿದ್ರೆ ಸುಮ್ಮನೆ ಹೋಗ್ತವಾ ಮಾತಾಡಿದ್ವಾ, ಅದು ಇದು ತಲೆ ಬುಡ ಇಲ್ದಿರ ಟಾಪಿಕ್ಸ್ನ ಮಾತಾಡ್ತಿದ್ವಿ. ಇವಾಗ ಹೆಂಗಾಗಿದೆ ಅಂದರೆ ಎಲ್ಲ ಲೈಕ್ ಸಮಥಿಂಗ್ ಯೂಸ್ಫುಲ್ ಮಾತಾಡ್ತೀವಿ ಅನಿಸುತ್ತೆ. ಎಷ್ಟು ದೊಡ್ಡವರಾಗಿದ್ದೀವಿ ಫ್ರಮ್ ಏನೋ ತಲಾಟೆ ಮಾತುಗಳು ಮಾತಾಡೋ ಕಡೆಯಿಂದ. ಇವಾಗ ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ ಅಂದರೆ ಸಮಥಿಂಗ್ ನಾವೇನೋ ಲೈಫಲ್ಲಿ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾನು ಇಲ್ಲಿ ಸುಮ್ಮನೆ ತಲೆ ಬೋಧನೆಗಳು ಕೊಡ್ತಾ ಇಲ್ಲ, ನನಗನ್ಸಿದ್ದು ನಾನು ಹೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಎಷ್ಟು ದೊಡ್ಡವರಾಗಿದ್ದೀವಿ ಗೈಸ್ ನಾವು. ಸೊ ಇಷ್ಟೊತ್ತು ನಾವು ನಾನು, ನವೀನು, ಧನುಷು,
ಇವರೆಲ್ಲ ಕುತ್ಕೊಂಡು ಬಿಸ್ನೆಸ್ ಏನು ಮಾಡೋದು, ಅದೇನು ಮಾಡೋದು, ಇದೇನು ಮಾಡೋದು, ಯಾವ ಥರ ಐಡಿಯಾಸ್ ಇದನ್ನೇ ಕುತ್ಕೊಂಡು ಶೇರ್ ಮಾಡಿದ್ವಿ. ಆಲ್ಮೋಸ್ಟ್ 2 hours ಕುತ್ಕೊಂಡು ಮಾತಾಡಿದ್ದೀವಿ, ಗಾಡಿ ಮೇಲೆ ಕುತ್ಕೊಂಡು ಮಾತಾಡಿದ್ದೀವಿ ಅದು. ಸೊ ಒಂದೊಂದು ಸತಿ ಅನ್ಸುತ್ತೆ ಗೈಸ್, ನಾವು ಇವಾಗ ಇಷ್ಟೆಲ್ಲ ನಾವು ಮಾತಾಡ್ತಾ ಇದ್ದೀವಿ, ಮುಂದೆ ನಾವೆಲ್ಲ ಸಕ್ಸಸ್ಫುಲ್ ಆಗಿದ್ರೆ ಈ ಡೇಸ್ನೆಲ್ಲ ನಾವು ಥಿಂಕ್ ಮಾಡಿದ್ರೆ ಹಿಂಗಿರುತ್ತೆ, ಯಾವ ಥರ ಸ್ಯಾಟಿಸ್ಫೈಡ್ ಆಗಿರ್ತೀವಿ ನಾವು ಅಂತ. ಸೊ ಅದೇ ಗೈಸ್, ಇವಾಗ ಇಷ್ಟೊತ್ತು ಅದೇ ಮಾತಾಡ್ಕೊಂಡು ಕೂತಿದ್ದೋ ನಾನು ನವೀನ್ ಅವರೆಲ್ಲರೂ. ಇವಾಗ ಮನೆಗೆ ಬಂದು ಇನ್ನೂ ಯಾರು ನಮ್ಮಪ್ಪ ಯಾರೂ ಬಂದಿಲ್ಲ. ನಮ್ಮಮ್ಮ ಇನ್ನೂ ತಮಿಳ್ನಾಡಲ್ಲೇ ಇದ್ದಾರೆ. ಬರೋಕೆ ಅವ್ರು ಆಗುತ್ತೆ ಮಧ್ಯರಾತ್ರಿ 2-3 ಹಂಗಾಗುತ್ತೆ. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಮನೆಗೆ ಎಂಟ್ರಿ ಕೊಟ್ಟಿದ್ದೆ. ಏನಿದೆ ತಿನ್ನೋಕ್ಕೆ ಅಂತ ಓಪನ್ ಮಾಡಿದ್ರೆ ಫ್ರಿಡ್ಜ್ನ ಐಸ್ ಕ್ರೀಮ್ ಇದೆ. ಇಲ್ಲಿ ನೋಡಿ, ಐಸ್ ಕ್ರೀಮ್ ಇದೆ, ಡೈರಿ ಮಿಲ್ಕ್ ಇದೆ, ಎಲ್ಲ ಇದೆ. ಬಟ್ ತಿನ್ನಂಗಿಲ್ಲ. ಚೀಟ್ ಮೀಲ್ ತಿನ್ಬೋದು, ಬಟ್ ಚೀಟ್ ಡೇ ಅಲ್ಲ ನಂದು, ಚೀಟ್ ಮೀಲ್. ಸೊ ಅದಕ್ಕೋಸ್ಕರ ತಿನ್ನಂಗಿಲ್ಲ ಗೈಸ್ ಅಷ್ಟೇ ಇವತ್ತಿಗೆ. ಆ್ಯಸ್ ಯೂಶಲ್ ನಾನು ಯಾವಾಗಲೂ ಹೇಳ್ದಂಗೆ ಬ್ಲಾಗ್ ಮಾಡೋದು ನೀವು ಅಂದ್ಕೊಂಡಿರೋಷ್ಟು ಈಸಿ ಅಲ್ಲ. ಇಲ್ಲ, ಬೇರೆಯವ್ರು ಅಂದ್ಕೊಂಡಿರೋಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಇದೆ. ಆ ಕಷ್ಟಕ್ಕೆ ಪರ್ ಡೇ ನಾನು ಹೇಳ್ತಾ ಇರೋದು ಒಂದೇ ಸತಿ ಆಗ್ಬಿಡ್ರಿ ಅಂತಲ್ಲ, ಪರ್ ಡೇ 1 ಸಬ್ಸ್ಕ್ರೈಬರ್ ಕೇಳ್ಕೊತೀನಿ ಗೈಸ್. ಪರ್ ಡೇ 1 ಸಬ್ಸ್ಕ್ರೈಬರ್ ಆದರೆ ಖುಷಿ ಆಗುತ್ತೆ ನಿಜವಾಗ್ಲೂ. ನಾನು ಈ ಲೈಕ್ ರೀಸೆಂಟಾಗಿ ಕನ್ಸಿಸ್ಟೆಂಟಾಗಿ ಡೈಲಿ ವ್ಲಾಗಲ್ಲಿ ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದಾಗ 150 ಸಬ್ಸ್ಕ್ರೈಬರ್ಸ್ ಅನ್ನೋ ಇದ್ರು ನನಗೆ. ಇವಾಗ 222 ಇದೆ, ಆಲ್ಮೋಸ್ಟ್ 72 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ. ಮುಂದಕ್ಕೆ ಹಂಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆದಾಗ 100K ಆದಾಗ ಹೆಂಗಿರ್ತೀನಿ ಅಂತ ಇಮ್ಯಾಜಿನ್ ಮಾಡ್ತಾ ಇರ್ತೀನಿ ನಾನು ಡೈಲಿ. ಅದೆಲ್ಲ ನಿಮ್ಮ ಕೈಯಲ್ಲಿ ಬಿಟ್ಟಿದೆ ಗೈಸ್. ನಾನು ಕಂಟೆಂಟ್ ಕೊಡ್ಬೋದು, ಇಲ್ಲ ನಾನು ಕಷ್ಟ ಬೀಳ್ಬೋದು. ನನ್ನ ಕಷ್ಟ ನೋಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದಾಗ ನಿಮ್ಮ ಕೈಯಲ್ಲೇ ಅಷ್ಟೇ ಗೈಸ್. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಕೇಳ್ಕೊಳೋದು ಇಷ್ಟೇ. ಮನೇಲಿ ಯಾರೂ ಇಲ್ಲ ಅಷ್ಟೇ, ಅದಕ್ಕೆ ಇಷ್ಟು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನಾನು ಹಿಂಗೆಲ್ಲ ಮಾತಾಡೋದು ಇಲ್ಲ ಅಷ್ಟೇ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ನನಗೆ. ನಿಮ್ಮ ಮನೆ ಮಗ ಅಂದ್ಕೊಂಡು ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್ 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 ಅಂತ ಕೇಳ್ಕೊತಾ ಇದ್ದೀನಿ. ಡೈಲಿ ವ್ಲಾಗ್ ಮಾಡ್ತೀನಿ, ನೀವು ಸಪೋರ್ಟ್ ಮಾಡಿದಷ್ಟು ನನಗೂ ಒಂಥರ ಬೂಸ್ಟ್ ಆಗುತ್ತೆ ಕಾನ್ಫಿಡೆನ್ಸು. ಸೊ ದಟ್ ನಾನು ನಿಮಗೇನೋ ಡಿಫ್ರೆಂಟಾಗಿ ಕೊಡ್ಬೋದು, ಡಿಫ್ರೆಂಟಾಗಿ ಮಾಡಬೇಕು ನಮ್ಮ ಅಭಿಮಾನಿ ದೇವ್ರುಗಳಿಗೆ ಅಂತ ಅಂದ್ಕೊಂಡು ನಾನು ನನಗೆ ಮೋಟಿವೇಟ್ ನನಗೆ ನಾನೇ ಮಾಡ್ಕೊಬೋದು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಎಲ್ಲರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಸೊ ದಟ್ ಬೇರೆಯವರು ನಮ್ಮ ವೀಡಿಯೋಸ್ನ ನೋಡ್ಬೋದು, ನಮ್ಮ ಚಾನೆಲ್ ಕೂಡ ಗ್ರೋತ್ ಆಗುತ್ತೆ ಗೈಸ್. ಸಿ ಯು ಟುಮಾರೋ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.